ಎಲ್ಲರಿಗೂ ನಮಸ್ಕಾರ. ಇದನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ರಾಮು ಮಾಚಪಳ್ಳಿ ಶ್ರೀನಿವಾಸ್ ಅವರು. He has traveled various countries and in India also for the love of philately. He has conducted several workshops, guest lectures on various topics of philately. He is a life member of the Karnataka Philatelic Society, Philatelic Congress of India and Royal Philatelic Society of London. His research presentations that have been completed so far are the 1854 half Anna lithograph stamps of India, bisected stamps of India used in Straits settlements between 1854 to 1860, 1948 Gandhi service stamps, paper archiving and philately, rocket mails of India from 1934 to 39, first aerial post of the world 1911, and Mysore Anche, a territorial postal system. In addition, this is something very special. He is a bibliographer who collects first editions of books related to Mysore and Kannada. And he is housed a library containing close to 3,000 books and magazines at home. That's a very big collection. His other collections interests including stamps on space, minerals, fossils, herpetology, entomology, and ornithology. His bird stamps collection is one of the largest collections in India, which is close to about 15,000 different stamps on birds across the world. So, this is about Ramu Machapalli Srinivasa. I request him to take over and give his lecture on the subject. ಈ ದಿನ ನಾನು ಭಾರತದ ಪ್ರಥಮ ಅಂಚೆ ಚೀಟಿ ಬಗ್ಗೆ ಮಾತಾಡ್ತೀನಿ. ಇಂಡಿಯನ್ ಮೈಥಾಲಜಿಯಲ್ಲಿ ತೊಗೊಂಡ್ರೆ ನಮ್ಮ ಮಹಾಭಾರತದ ಕಥೆಯಿಂದ ಶುರು ಮಾಡಬೇಕಾಗತ್ತೆ. ಅಲ್ಲಿ ನಳದಮಯಂತಿ, ಯಕ್ಷ ಪ್ರಶ್ನೆ, ಮೇಘದೂತ, ಅದನ್ನು ಕಾಳಿದಾಸ ಸುಂದರವಾಗಿ ವಿವರಿಸಿದ್ದಾನೆ. ಅದ್ರ ಬಗ್ಗೆ ಇಂಡಿಯಾ ಪೋಸ್ಟ್ ಅವರು ಡ್ಯೂರಿಂಗ್ 1960s ದೇ ಇಂಟ್ರಡ್ಯೂಸ್ಡ್ 2 ಸ್ಟ್ಯಾಂಪ್ಸ್ ಆನ್ ನಳದಮಯಂತಿ ಅಟ್ ದ ಸೇಮ್ ಟೈಮ್ ಆನ್ ಮೇಘದೂತ. ಆಮೇಲೆ ನಾವು ಬೇರೆ ಅಂಚೆ ಇತಿಹಾಸ ಭಾರತದಲ್ಲಿ ಹುಡುಕ್ತಾ ಹೋದರೆ ನಮ್ಮಲ್ಲಿ ಚಂದ್ರಗುಪ್ತ ಮೌರ್ಯ ಕಾಲಕ್ಕೆ ಬರ್ತೀವಿ. ಅದರದ್ದು ಪ್ರಾತ್ಯಕ್ಷಿಕೆಗಳು ಆಲ್ರೆಡಿ ಇಟ್ಸ್ ಆಲ್ ಅವೈಲಬಲ್ ಇನ್ ದ ಐ ಬಿಲೀವ್ ಇನ್ ದ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್. ಚಂದ್ರಗುಪ್ತ ಮೌರ್ಯ ಹ್ಯಾಡ್ ಹಿಸ್ ಓನ್ ಪೋಸ್ಟಲ್ ಸಿಸ್ಟಮ್. ಅದಾದ ಮೇಲೆ ವೆನ್ ಇಟ್ ಕಮ್ಸ್ ಟು ಎಂಪರರ್ ಅಶೋಕ, ಹಿ ಯೂಸ್ ಟು ಯೂಸ್ ಪಿಜನ್ ಪೋಸ್ಟ್. ಪಾರಿವಾಳಗಳ ಜೊತೆ he used to send messages. ಅದ್ರ ಬಗ್ಗೆನೂ ನಾವು ಸಾಕಷ್ಟು ಹಿಸ್ಟ್ರಿ ಪುಸ್ತಕಗಳಲ್ಲಿ ಓದಿದ್ದೀವಿ. ಆಮೇಲೆ ಅರೌಂಡ್ 16th century ಆ ಪೀರಿಯಡಲ್ಲಿ ನಮ್ಮಲ್ಲಿ ದ ಸಿಲ್ಕ್ ರೂಟ್ ಎವಾಲ್ವ್ ಆಗುತ್ತೆ. ಆ ಸಿಲ್ಕ್ ರೂಟಲ್ಲಿ ನಾವು ಈ ಫರ್ನಾಮಾಸ್ ಅಕ್ಬರ್ ಪೀರಿಯಡಲ್ಲಿ ಅವೆಲ್ಲ ನಾವು ನೋಡ್ಬೋದು. ಆ ಫರ್ನಾಮಾಸ್ ಈಗಲೂ ಹೈದರಾಬಾದ್ ಮ್ಯೂಸಿಯಮ್ಮು, ಡೆಲ್ಲಿ ಮ್ಯೂಸಿಯಮ್ಸಲ್ಲಿ ಆ ಸಿಲ್ವರ್ ಫರ್ನಾಮಾಸ್ ಇನ್ನೂ ಇಟ್ಟಿದ್ದಾರೆ. ಅವುಗಳನ್ನು ನಾವು ನೋಡ್ಬೋದು. ಅದಾದಮೇಲೆ ಇವತ್ತಿನ ಹೌದಪ್ಪ ವಿಚ್ ಈಸ್ ದ ಓಲ್ಡೆಸ್ಟ್ ಲೆಟರ್ ಇನ್ ಪ್ರೈವೇಟ್ ಕಲೆಕ್ಷನ್ ಅಂದರೆ ದ 1635 ದ ಲೆಟರ್ ವಿಚ್ ಹ್ಯಾಸ್ ಟ್ರಾವೆಲ್ಡ್ ಇನ್ ಫ್ರಮ್ ಗೋಲ್ಕೊಂಡ ಟು ಲಂಡನ್. ದಿಸ್ ಇಸ್ ದ ಓಲ್ಡೆಸ್ಟ್ ಲೆಟರ್ ನೋನ್ ಇನ್ ಟುಡೇಸ್ ಟೈಮ್ಸ್ ಇನ್ ಎ ಪ್ರೈವೇಟ್ ಕಲೆಕ್ಷನ್. 1635 ಗೋಲ್ಕೊಂಡದಿಂದ ಲಂಡನ್ಗೆ ಒಬ್ಬ ಮರ್ಚೆಂಟ್ ಬರೀತಾನೆ. ಇಟ್ ಹ್ಯಾಸ್ ಟೇಕನ್ ಆಲ್ಮೋಸ್ಟ್ 1 year ಟು ಟ್ರಾವೆಲ್. 1 year. 1635 ನವೆಂಬರ್ ಅಂದರೆ ಒಂದು 6 ತಿಂಗಳ ಕಾಲ. ಬಟ್ ಅದಾದಮೇಲೆ ಅದು ರೀರೂಟ್ ಆಗಿ ಎಲ್ಲ ಆಗಿ ಮಾರ್ಚಿಗೆ ಸೇರುತ್ತೆ. ಬಟ್ ಅದನ್ನ ತಿರುಗಿ ಹುಡುಕಿ ಇದು ಮಾಡೋದಕ್ಕೆ ಆಲ್ಮೋಸ್ಟ್ ಇಟ್ ಹ್ಯಾಸ್ ಟೇಕನ್ 8-9 months ಟು ರೀಚ್ ಲಂಡನ್. ದಟ್ ಈಸ್ ದ ಓಲ್ಡೆಸ್ಟ್ ಲೆಟರ್ ವಿಚ್ ಈಸ್ ಔಟ್ ಗೋಯಿಂಗ್ ಲೆಟರ್ ವಿಚ್ ಈಸ್ ಇನ್ ಪ್ರೈವೇಟ್ ಕಲೆಕ್ಷನ್. ಆ್ಯಂಡ್ ದ ಇನ್ಕಮಿಂಗ್ ಲೆಟರ್ ಬಂದಾಗ 1662 ಇಂಗ್ಲೆಂಡಿಂದ ಸೂರತ್ಗೆ ಬರುತ್ತೆ. ಸ್ಟ್ರೆನ್ಶಾನ್ ಮಾಸ್ಟರ್ ಅಂತ ಒಬ್ಬಾತ ಹಿ ಕಮ್ಸ್ ಟು ಸೂರತ್. ಅವನಿಗೆ ಅವ್ರ ಫ್ಯಾಮಿಲಿಯವರು ಬರೆದಿರುತ್ತ ಒಂದು ಲೆಟರು. ದಿಸ್ ಇಸ್ ಆಲ್ಸೋ ಇನ್ ಪ್ರೈವೇಟ್ ಕಲೆಕ್ಷನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಓಲ್ಡೆಸ್ಟ್ ವಿಚ್ ಈಸ್ 17th century ಲೆಟರ್ಸ್ ವಿಚ್ ಆರ್ ಇನ್ ಪ್ರೈವೇಟ್ ಕಲೆಕ್ಷನ್. ಇನ್ನು ನಮ್ಮ ಮಡ್ರಾಸ್ ಪ್ರೆಸಿಡೆನ್ಸಿ ರೀಜನ್ ಬಂದಾಗ ನಮ್ಮಲ್ಲಿ ಹ್ಯಾವಿಲ್ಯಾಂಡ್ ಅಂತ ಒಬ್ಬ ಆತ ಇಂಜಿನಿಯರ್ ಇರ್ತಾರೆ. ಆತ ಹಿ ವಾಸ್ ಪ್ರಾಬಬ್ಲಿ ವಿ ಕ್ಯಾನ್ ಕಾಲ್ ಹಿಮ್ ಆಸ್ ಎ ವೆರಿ ಫ್ಲಾಂಬೋಯಂಟ್ ಫೆಲೋ
who used to write every day at least 3 to 5 letters to his family. ಅವನ ಹ್ಯಾವಿಲ್ಯಾಂಡ್ ಮೇಲೆ ಒಂದು UK ಯೂನಿವರ್ಸಿಟಿಲಿ ಅವನ ಕರೆಸ್ಪಾಂಡೆನ್ಸಸ್ ಮೇಲೆ ಒಬ್ಬರು PhD ಮಾಡಿದ್ದಾರೆ. ಈಗ 2021ನಲ್ಲಿ ಅವನದೊಂದು 300 letter was in a private collection which was auctioned by one auction house in Germany, which was all the 300 letters were transcribed because ಅವನ ಹ್ಯಾಂಡ್ ರೈಟಿಂಗ್ನ ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಒಂದು ಒಳ್ಳೆ ಥೀಸಿಸ್ ಥರ ಮಾಡಿ ಆ 300 ಲೆಟರ್ನ ಮಾರ್ತಾರೆ. ಇವನು 1780ರಿಂದ 1820 ಈ 40 ವರ್ಷದಲ್ಲಿ ಆತ ಸರಿಸುಮಾರು 3000 ಪತ್ರಗಳನ್ನ ಬರೀತಾನೆ. ಅವನು ಹಿ ವಾಸ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಎಂಟೈರ್ ಸೌತ್ ಇಂಡಿಯಾಲಿ ಇರ್ತಾನೆ. ನಮ್ಮ ಶ್ರೀರಂಗಪಟ್ಟಣ ಬ್ರಿಡ್ಜ್ ಕೂಡ ಹ್ಯಾವಿಲ್ಯಾಂಡ್ ಬ್ರಿಡ್ಜ್ ಅಂತ ನಾವೇನು ಕರಿತಿದ್ವಿ, ಈಗಿಲ್ಲ ಅದು. he was the major man behind our infrastructure in the south. ಅವಂದು ಇದು ಮೊದಲ ಅಂಚೆ ಅವನು ಬರೆದಿದ್ದು. it is with a German collector, and the beauty of this particular letter is to send this letter from Madras to London he has paid 10 rupees, Bombay rupees in those days. ಸೊ ಯು ಕ್ಯಾನ್ ಇಮ್ಯಾಜಿನ್ ಥ್ರೂ ಸಿಲ್ಕ್ ರೂಟ್ ಅದನ್ನ ಕಳಿಸ್ಲಿಕ್ಕೆ 10 ರೂಪಾಯಿ ಸ್ಪೆಂಡ್ ಮಾಡಿದ್ದಾನೆ ಅಂದರೆ, ಅದ್ರ ಜೊತೆಗೆ ಅವನು 3000 ಲೆಟರ್ಗಳು ಅವನಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಮನಿ ಹಿ ಹ್ಯಾಸ್ ಸ್ಪೆಂಟ್ ಓನ್ಲಿ ಆನ್ ದ ಪೋಸ್ಟೇಜ್ ಅಂತ. ಇದು ಇನ್ನು ಅವಂದೇ ದ ಹ್ಯಾವಿಲ್ಯಾಂಡ್ ಕರೆಸ್ಪಾಂಡೆನ್ಸ್ ಕಂಟಿನ್ಯೂಸ್ ಆ್ಯಂಡ್ ಹಿಸ್ ವೇರಿಯಸ್ ಅದರ್ ಅರ್ಲಿಯೆಸ್ಟ್ ನೋನ್ ಲೆಟರ್ಸ್ ವಿಚ್ ಆರ್ ಅವೈಲಬಲ್ ವಿತ್ ಪ್ರೈವೇಟ್ ಕಲೆಕ್ಟರ್ಸ್. ಹಾಗೆ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಸೇಮ್ ಅವನ ಹ್ಯಾವಿಲ್ಯಾಂಡ್ ಕರೆಸ್ಪಾಂಡೆನ್ಸಸ್ಸೇ ಮೇಜರ್ಲಿ ನಮ್ಮ ಹತ್ರ. ನಾವು ಹಳೇ ಬಿಫೋರ್ ಪೋಸ್ಟಲ್ ಸಿಸ್ಟಮ್ ನಾವೇನಾದರೂ ಹುಡುಕ್ತಾ ಹೋದರೆ ನಮಗೆ ಸಿಗೋದು ಎರಡೇ ಕರೆಸ್ಪಾಂಡೆನ್ಸಸ್ ಮೇಜರ್ ಆಗಿ ಸಿಗುತ್ತೆ. ಒಂದು ಇಂಗೆನ್, ವ್ಯಾನ್ ಇಂಗೆನ್, ದ ಟ್ಯಾಕ್ಸೋಡರ್ಮಿಸ್ಟ್ ಹೂ ವಾಸ್ ದೇರ್ ಇನ್ ಮೈಸೂರ್. ಆತ ಬಂದು ಪ್ಯಾಲಂಕ್ವಿನ್ ಸರ್ವಿಸಸ್ ಅಂತ ಮಾಡ್ತಿದ್ದ, ಪ್ಯಾಲಂಕ್ವಿನ್ ಬೇರರ್ಸ್. ಅವ್ರನ್ನ ಮೈಸೂರಿಗೆ ಅವನಿಗೆ ವ್ಯಾನ್ ಇಂಗೆನ್ಗೆ ಯಾವುದೇ ಲೆಟರ್ ಹೋಗಿದ್ರು ಅದರಲ್ಲಿ ಜನರಲ್ ರಿಕ್ವೆಸ್ಟ್ ಏನಿರ್ತಿತ್ತು ಅಂದರೆ, ನನಗೆ ಒಂದು 4 ಜನ ಹೊತ್ಕೊಂಡು ಹೋಗೋದಕ್ಕೆ, ಊಟಿಗೆ ಹೋಗೋದಕ್ಕೆ, ಇಲ್ಲ ಮಧುಮಲೈ ಫಾರೆಸ್ಟ್ಗೆ ಹೋಗೋದಕ್ಕೆ ನನಗೆ ಪ್ಯಾಲಂಕ್ವಿನ್ ಸರ್ವಿಸಸ್ ಕೊಡು, ಬೇರರ್ ಫೆಸಿಲಿಟಿ ಕೊಡು, ಈ ಥರದ್ದೇ. ಅವನು ಹಿ ವಾಸ್ ವರ್ಕಿಂಗ್ ಆ್ಯಸ್ ಎ ಏಜೆಂಟ್ ಥ್ರೂ ಔಟ್ ಇನ್ ಹಿಸ್ ಕೆರಿಯರ್ ಇನ್ ಮೈಸೂರ್, ಈವನ್ ದೋ ಹಿ ವಾಸ್ ಎ ಟ್ಯಾಕ್ಸಿಡರ್ಮಿಸ್ಟ್. ಅದು ಬಿಟ್ಟು ಇವನು ಹ್ಯಾವಿಲ್ಯಾಂಡ್ದು 81 ಅಂದರೆ ಸೆಕೆಂಡ್ ಮೈಸೂರು ವಾರಿಂದನೂ ಹಿ ವಾಸ್ ಪಾರ್ಟ್ ಆಫ್ ನಮ್ಮ ಆಂಗ್ಲೋ ಮೈಸೂರು ವಾರ್ಸಲ್ಲಿ. ಸೊ ಅಪ್ ಟು 1800 ತನಕನೂ ಅವನು ಎಲ್ಲ ಕರೆಸ್ಪಾಂಡೆನ್ಸಸ್ಸು ಇದರ ಹ್ಯಾವಿಲ್ಯಾಂಡ್ ಇರುತ್ತೆ, ಇಲ್ಲ ವ್ಯಾನಿಂಗೆಂದು ಮೇಜರ್ ಕರೆಸ್ಪಾಂಡೆನ್ಸಸ್ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಮಾರ್ಕ್ ವಿಲ್ಸ್ ಒಂದು ಕಡೆ ಮೆನ್ಷನ್ ಮಾಡ್ತಾನೆ ಅವನ ಪುಸ್ತಕದಲ್ಲಿ, 17ನೇ ಶತಮಾನದಲ್ಲಿ ಅಂದರೆ 1600 ಹೊತ್ತಿಗೆ ಚಿಕ್ಕದೇವರಾಜ ಒಡೆಯರ್ ನಮ್ಮಲ್ಲಿ ಒಂದು ಪ್ರೈವೇಟ್ ಪೋಸ್ಟಲ್ ಸಿಸ್ಟಮ್ ಇಟ್ಕೊಂಡಿದ್ರು ಅಂತ. ಅದನ್ನು ಮೈಸೂರು ಅಂಚೆ ಅಂತ ಕರಿತಿದ್ದಂತೆ. ಅದ್ರ ಬಗ್ಗೆ ಬರೀ ಮಾರ್ಕ್ ವಿಲ್ಸ್ ಬಿಟ್ಟರೆ ನಮ್ಮ ಹತ್ರ ಬೇರೆ ಇನ್ನೇನು ಉಲ್ಲೇಖ ಸಿಕ್ಕಿಲ್ಲ. ಮೈಸೂರು ಅಂಚೆ ಅನ್ನೋದು ಏನು ಅಂದರೆ, ಈವನ್ ದೋ ವಿ ಹ್ಯಾಡ್ ಎ ಬ್ರಿಟಿಷ್ ಪೋಸ್ಟಲ್ ಸಿಸ್ಟಮ್ ವಿತ್ ಅಸ್, ಮೈಸೂರು ಮಹಾರಾಜರು ಬಿಟ್ವೀನ್ 1840 and 1880 we had our own private postal system which was not party to the British. Within Mysore state ಎಲ್ಲೇ ಹೋದ್ರೂ ಆ ಮೈಸೂರು ಅಂಚೆ ಮೂಲಕ ಹೋಗೋದು. ಆ್ಯಂಡ್ ಇಟ್ ವಾಸ್ ಟೋಟ್ಲಿ ಎ ಟೆರಿಟೋರಿಯಲ್ ಪೋಸ್ಟಲ್ ಸಿಸ್ಟಮ್ ವಿಚ್ ವಾಸ್ ಅದು ಏನಕ್ಕೆ ಅಂದರೆ ಮೈಸೂರು ಮಹಾರಾಜರು ಯಾಕೆ ಮಾಡಿರ್ತಾರೆ ಅಂದರೆ ಟು ಸಪೋರ್ಟ್ ದ ಬಿಸ್ನೆಸ್ ಕಮ್ಯುನಿಟಿ. ಅದು ಮೈಸೂರು ಅಂಚೆ. ಅದು 1881 ಏಪ್ರಿಲ್ 1ನೇ ತಾರೀಕು ಇಟ್ ಗೆಟ್ಸ್ ಮರ್ಜ್ಡ್ ವಿತ್ ದ ಬ್ರಿಟಿಷ್ ಪೋಸ್ಟಲ್ ಸಿಸ್ಟಮ್. ಇದು ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಮೈಸೂರು ಅಂಚೆ ವಿಚ್ ವಾಸ್ ಅರೌಂಡ್ 1880s. ಹೌದು, ಬಿಫೋರ್ ಸ್ಟ್ಯಾಂಪ್ಸ್ ವಾಟ್ ವಾಸ್ ದೇರ್. ಸೊ ಹಾಗೆ ಬಂದಾಗ ಪೋಸ್ಟ್ ಪೇಯ್ಡ್ ಪೋಸ್ಟಲ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇರುತ್ತೆ. ಬಿಫೋರ್ ಸ್ಟ್ಯಾಂಪ್ಸ್ ವರ್ ಇಂಟ್ರೊಡ್ಯೂಸ್ಡ್ ಅರೌಂಡ್ ಬಿಗಿನಿಂಗ್ ಆಫ್ 18th century. ಆಗ ಪತ್ರ ಬರೆದವನು ಅಡ್ರೆಸ್ಸಿಗೆ ಏನು ಮಾಡ್ತಿದ್ದ ಅಂದರೆ, ಪೋಸ್ಟ್ ಮ್ಯಾನ್ ಹತ್ರ ಲೆಟ್ರ್ ಹಿಸ್ಕೊಂಡು ಆಫ್ಟರ್ ರೀಡಿಂಗ್ ದ ಕಂಟೆಂಟ್ಸ್ ಹಿ ಯೂಸ್ ಟು ಗಿವ್ ಇಟ್ ಬ್ಯಾಕ್. ಅವನೇನು ಹೇಳ್ತಿದ್ದ ಅಂದರೆ, ದಿಸ್ ಲೆಟರ್ ಡಸಂಟ್ ಬಿಲಾಂಗ್ ಟು ಮೀ ಅಂತ. ಯಾಕೆಂದರೆ ಅದನ್ನು ಒಪ್ಕೊಂಡ್ರೆ ಅವ್ನು ದುಡ್ಡು ಕೊಡಬೇಕು. ಸೊ ಓದ್ಬಿಟ್ಮೇಲೆ ಇನ್ನೇನಿರುತ್ತೆ ಅದಕ್ಕೆ. ಸೊ ಹಿ ಯೂಸ್ ಟು ಗಿವ್ ಇಟ್ ಬ್ಯಾಕ್. ಸೊ ಅದರಿಂದ ಅದು ಇಟ್ ಸ್ಟಾರ್ಟೆಡ್ ಎಕ್ಸ್ಚೆಕರ್ ಎ ರೆವೆನ್ಯೂ ಲಾಸ್. ಆಗ ಒಂದು ಇಂಗ್ಲೀಷ್ ರಿಫಾರ್ಮರ್ ಆಗ ಬರೀತಿದ್ದಿದ್ದು ನೋಡಿ, ಒಂದು ಲೆಟರ್ನ ಕ್ರಿಸ್ ಕ್ರಾಸ್ ರೈಟಿಂಗ್ ಅಂತ ಇದನ್ನ ಪ್ರಾಬಬ್ಲಿ ಉದಯ್ ಸರ್ ವಿಲ್ ಬಿ ವೆರಿ ಹ್ಯಾಪಿ ಟು ಡಿಸೈಫರ್ ಇಂಥದನ್ನ.
ಈ ಥರ ಒಂದು ನನ್ನ ಹತ್ರ ಒಂದು 100-150 ಲೆಟರ್ಗಳಿದೆ. ಆ ಕ್ರಿಸ್ ಕ್ರಾಸ್ ರೈಟಿಂಗ್ ಯಾಕೆ ಮಾಡ್ತಿದ್ರು ಅಂದರೆ ಆ ಒಂದು ಪೆನ್ನಿಗೆ ಎಷ್ಟಾಗುತ್ತೋ ಅಷ್ಟು ಬರೆದು ಕಳಿಸ್ಬಿಡೋಣ ಅಂತ. ಸೊ ಅದನ್ನ ಡಿಸೈಫರ್ ಮಾಡೋದೇ ತುಂಬ ದೊಡ್ಡ ಸಾಕಷ್ಟು ಒಂದು ವಿಸ್ಮಯ ಅದು. ಸೊ ಇದು ಒನ್ ಆಫ್ ದೋಸ್ ಎಕ್ಸಾಂಪಲ್ಸ್. ಸರ್ ರೋಲ್ಯಾಂಡ್ ಹಿಲ್, ಅಂಚೆ ಚೀಟಿ ಪಿತಾಮಹ ರಾದರ್, 1839 he introduces a postal system called prepaid postal system, which resulted in the first stamp of the world, which is called as penny black. He proposes the entire postal reform. He was a educationist, basically school teacher ಆಗಿರ್ತಾರೆ. ಈತ ಸ್ಟಡಿ ಮಾಡಿ ಅದಕ್ಕೊಂದು ಒಂದು ರೂಪುರೇಷೆನ ಹಾಕಿ ಅದಕ್ಕೆ ಒಂದು 1839 ಒಂದು ರಿಫಾರ್ಮ್ ಆ್ಯಕ್ಟ್ ಪಾಸ್ ಮಾಡಿಸಿ that resulted in the first stamp of the world, which is called as penny black. Penny black ಅಂದರೆ ಏನಪ್ಪ ಅಂದರೆ the value of the stamp was 1 penny and the color of the stamp was black, which had a portrait of Queen Victoria, young Queen Victoria. So how stamp collection started? ಒಂದು ಅರೌಂಡ್ 1860s ಈ ಅಂಚೆ ಚೀಟಿ ಸಂಗ್ರಹಣೆ ಒಂದು ಹುಚ್ಚಾಗಿ ಮಾರ್ಪಾಡಾಗ್ಬಿಡತ್ತೆ. Initial days, this was called as timbre mania anta, and the people who used to collect were known as timbre maniacs, and they were treated in 1860s by the psychiatrists. ಅಷ್ಟು ಹುಚ್ಚು ಶುರುವಾಗುತ್ತೆ. ಆಗ ಈತ ಜಾನ್ ಎಡ್ವರ್ಡ್ ಗ್ರೇ ಅಂದ್ಬಿಟ್ಟು ಹಿ ವಾಸ್ ದ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಝುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ. ಈತ ಮೊದಲು 1840s ಏನು ಅಂಚೆ ಚೀಟಿಗಳು ಬಂತು ಅಲ್ಲಿಂದಾನೂ ಆತ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನಂತೆ. ಇವತ್ತು ಬ್ರಿಟಿಷ್ ಮ್ಯೂಸಿಯಂ ತಾವೇನಾದರೂ ವಿಸಿಟ್ ಮಾಡಿದ್ರೆ ಇವನ ಬಗ್ಗೆ ತುಂಬ ಉಲ್ಲೇಖ ಸಿಗುತ್ತೆ. ಹಿ ವಾಸ್ ದ ಫಸ್ಟ್ ಒನ್ ಟು ನೋನ್ ಕಲೆಕ್ಟ್ ಸ್ಟ್ಯಾಂಪ್ಸ್ ಅಂತ. ಅಟ್ ದ ಸೇಮ್ ಟೈಮ್ ದೆರ್ ಆರ್ ಸೋ ಮೆನಿ ಅದರ್ ಸ್ಟೋರೀಸ್ ವೇರ್ ಎ ಫ್ರೆಂಚ್ ಲೇಡಿ ವಾಂಟೆಡ್ ಟು ಡೆಕೋರೇಟ್ ಹರ್ ಡ್ರೆಸ್ಸಿಂಗ್ ಟೇಬಲ್. ಅದಕ್ಕೋಸ್ಕರ ಆಕೆ ಸ್ಟ್ಯಾಂಪ್ಗಳನ್ನ ಡ್ರೆಸ್ಸಿಂಗ್ ಟೇಬಲ್ ಸುತ್ತಲೂ ಮೆತ್ತಿದ್ದಾಳೆ. ಆ ಥರ ಸಾಕಷ್ಟು ಕಥೆಗಳಿದೆ. ಆದರೆ ಇವತ್ತು ಸಿಗೋವಂಥ ಆಲ್ಬಮ್ ಬಂದು 1860 ಡೇಟಲ್ಲಿರುವಂಥದ್ದು ಈ ಎಡ್ವರ್ಡ್ ಗ್ರೇದು. ಹಿ ವಾಸ್ ನೋನ್ ಟು ಬಿ ದ ಫಸ್ಟ್ ಸ್ಟ್ಯಾಂಪ್ ಕಲೆಕ್ಟರ್ ಆಫ್ ದ ವರ್ಲ್ಡ್. ಆಮೇಲೆ ಆ ಟಿಂಬ್ರೆ ಮ್ಯಾನಿಯಾ ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಆ್ಯಂಡ್ ಕಲೆಕ್ಟರ್ಸ್ನ ಟಿಂಬ್ರೆ ಮ್ಯಾನಿಯಾಕ್ಸ್ ಅಂತ ಕರೆಯೋದು ತುಂಬ ಸರಿ ಹೋಗಲಿಲ್ಲ ಅಂತ ಈ ಜಾರ್ಜ್ ಹರ್ಪಿನ್ ಅನ್ನೋನು ಒಂದು ಹೊಸ ಅದಕ್ಕೆ ನಾಮಕಾಂಕಿತ ಮಾಡ್ತಾನೆ. ಅದು ಬಂದು ಫಿಲಾಟ್ಲಿ ಅಂತ. ಇಟ್ ಈಸ್ ಎ ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಫಿಲ್. ಇದು ಇಟ್ ಹ್ಯಾಸ್ 2 words, one Greek word and one Latin word. Fill means fond of. Latin means Latinally atali means exemption from tax anta. Then it becomes anglicized as philately, and 1880 onwards the hobby is known as philately, and he is the person who coined the term philately in 1880. ಈಗ ಅದು all these were introduction to the stamp collection. ಇಂಡಿಯಾಗೆ ಬಂದಾಗ 1850 ನೇಪಿಯರ್ ಏನು ಮಾಡ್ತಾನೆ ಅಂದರೆ ಪೆಕ್ಕಾವಿ ಅಂತ ಒಂದು ಕಳಿಸ್ತಾನೆ. ಐ ಹ್ಯಾವ್ ಸಿಂಡ್ ಅಂತ. ಸಿಂಧ್ನ ಗೆದ್ದಾಗ ಅವನೊಂದು ಮೆಸೇಜ್ ಕಳಿಸ್ತಾನೆ. ಆಯಿತಾ? ಆ ಸಿಂಧ್ ಪ್ರಾವಿನ್ಸ್ನಲ್ಲಿ ಏಷ್ಯಾದ ಮೊಟ್ಟ ಮೊದಲ ಅಂಚೆ ಚೀಟಿ ರಿಲೀಸ್ ಆಗುತ್ತೆ ಬಾಟಲ್ ಫರಾರೆ ಟೈಮಲ್ಲಿ. ಆ 3 ಮೇಲ್ಗಡೆ ಏನು ನೋಡ್ತಿದ್ದೀರಾ, ಇದು ವೈಟ್ ಸಿಂಡಾಕ್, ಬ್ಲೂ ಸಿಂಡಾಕ್ ಆ್ಯಂಡ್ ರೆಡ್ ಸಿಂಡಾಕ್. ಈ 3 ಒಂದಾಣೆ ಸ್ಟ್ಯಾಂಪ್ಗಳು. ಏಷ್ಯಾದ ಪ್ರಪ್ರಥಮ ಅಂಚೆ ಚೀಟಿ ಇದು. ಏಷ್ಯಾದ ಫಸ್ಟ್ ಏಷ್ಯಾ ಸ್ಟ್ಯಾಂಪ್. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ವಾಸ್ ಲಿಮಿಟೆಡ್ ಟು ಓನ್ಲಿ ಸಿಂಧ್ ರೀಜನ್. ಸಿಂಧ್ ಪ್ರಾಂತ್ಯಕ್ಕೆ ಮಾತ್ರ ಮೀಸಲಾಗಿತ್ತು. ಅದಕ್ಕೋಸ್ಕರ ಇದನ್ನು ದಿಸ್ ಇಸ್ ನೋನ್ ಆಸ್ ಸಿಂಧ್ ಡಾಕ್. ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ 1st July 1852. ಅದು ಸಾಕಷ್ಟು ಸಮಯ ಉಳಿಯಲಿಲ್ಲ. 1853ಗೆ ಅದರದ್ದು ಕತೆ ಮುಗಿಯುತ್ತೆ. 1853 ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಕಡೆ ದೇ ಗೋ ವಿತ್ ದಿಸ್ ಪರ್ಟಿಕ್ಯುಲರ್. ಕೆಳಗಡೆ ಏನು ಹಾಫ್ ಆಣ ರೆಡ್ ಕಲರ್ ತಾವೇನು ನೋಡ್ತಿದ್ದೀರಾ, ಇದಕ್ಕೆ ಮುಂಚೆ ದೆರ್ ಆರ್ ಸೋ ಮೆನಿ ಲಯನ್ ಆ್ಯಂಡ್ ಪ್ರಾಮ್ ಎಸ್ಸೇಸ್ ಅಂತ ಎಲ್ಲ ಸಾಕಷ್ಟು ಕೆಲಸ ನಡೆಯುತ್ತೆ. ಫೈನಲಿ ದೇ ಡಿಸೈಡ್ ಆನ್ ದಿಸ್ ಪರ್ಟಿಕ್ಯುಲರ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಪ್ ಅರೌಂಡ್ 1853. ಬಟ್ ಅನ್ಫಾರ್ಚುನೇಟ್ಲಿ ಇದರದ್ದು ಇಂಕು ಲಂಡನ್ನಿಂದ ಬರಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಕೂಡ ಇಟ್ ಗೋಸ್ ಟು ದ ಬ್ಯಾಕ್ ಡೋರ್ಸ್.
ಇದು ಇಟ್ ವಾಸ್ ನೆವರ್ ಲಾಂಚ್ಡ್ ಆವಾಗ. ದಿಸ್ ಬಿಕಮ್ಸ್ ದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಸ್ಸೇಸ್ ಆಫ್ ದ ವರ್ಲ್ಡ್. ಇನ್ಫ್ಯಾಕ್ಟ್ ಈ ರೆಡ್ ಕಲರ್ ತಾವೇನು ನೋಡ್ತಿದ್ದೀರಾ, ದಿಸ್ ವಾಸ್ ಮೇಡ್ ಔಟ್ ಆಫ್ ಲ್ಯಾಕರ್ ವ್ಯಾಕ್ಸ್, ಅರ್ಗಿಂದ ಮಾಡಿರೋಂಥ ಸ್ಟ್ಯಾಂಪು. ಯಾಕೆ ಅಂದರೆ ಆಗಿನ ಕಾಲಕ್ಕೆ ನಮ್ಮಲ್ಲಿ ಸಾಕಷ್ಟು ಫೋರ್ಜರರ್ಸ್ ಶುರು ಆಗಿಬಿಡ್ತಾರೆ. ಆ ಫೋರ್ಜರರ್ಸ್ ಹೇಗೆ ಅಂದರೆ ಅದಕ್ಕೆ ತಾತನಂಥ ಸ್ಟ್ಯಾಂಪ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಸ್ಟ್ಯಾಂಪ್ ಹೊಡೆದ್ರೆ ಆ ಅರಗು ಪುಡಿ ಆಗೋಗುತ್ತೆ ಒಂದು ಸರ್ತಿ ಸೀಲ್ ಆದರೆ. ಸೊ ದೇ ಕೆನಾಟ್ ರೀಯೂಸ್. ಅದೆಲ್ಲ ಕಾರಣ ಇಟ್ಕೊಂಡು ಆ ಅರಗಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅದು ಅದೇ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋದು ಇವತ್ತಿಗೂ ಇದರದ್ದು ಈ ಮೂರರದ್ದು ಆರ್ಕೈವ್ಸು ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಇವತ್ತಿಗೂ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈವನ್ ಇನ್ ಬ್ರಿಟಿಷ್ ಮ್ಯೂಸಿಯಂ ದೇ ಡೋಂಟ್ ಹ್ಯಾವ್ ಹೂ ಆರ್ ದ ಪೀಪಲ್ ಬಿಹೈಂಡ್ ದಿಸ್, ಹೂ ಪ್ರಿಂಟೆಡ್ ದಿಸ್, ವೇರ್ ಇಟ್ ವಾಸ್ ಪ್ರಿಂಟೆಡ್, ಅದರ ಡೈಗಳು ಹೇಗಿತ್ತು, ಮೇಲು ಫಿಮೇಲ್ ಡೈಸ್ ಏನಿತ್ತು, ಇವತ್ತಿನವರೆಗೂ ನಮಗೆ ಅದರದ್ದು ಏನೂ ಸಿಕ್ಕಿಲ್ಲ. ಯಾಕೆಂದರೆ ದೇ ಸೇ ಅರೌಂಡ್ 1860s ದ ಎಂಟೈರ್ ಥಿಂಗ್ ವಾಸ್ ಬರ್ನ್ಟ್ ಅಂತ. ಸೊ ಅದರಿಂದ ಈ ಸಿನ್ ದ ಡಾಕ್ ಈ ಸ್ಟಿಲ್ ಎ ಮಿಸ್ಟ್ರಿ ಆ್ಯಂಡ್ ಈವನ್ ಟು ಡೇಟ್ ತುಂಬ ಹೈಪೋಥಸಿಸ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಪೇಪರ್ಗಳು ಬರೆದಿದ್ದಾರೆ ತುಂಬ ಪ್ರಭಾವಿತರು. ಅವರುಗಳು ಅವ್ರದ್ದೇ ಆದಂಥ ಥಿಯರಿಗಳನ್ನ ಅದರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದರಲ್ಲಿ ನೀವು ನೋಡಿದ್ರೆ ಇಲ್ಲಿ ಮರ್ಚೆಂಟ್ ಮಾರ್ಕ್ ಇದೆ, ಬ್ರಿಟಿಷ್ ಮರ್ಚೆಂಟ್ ಮಾರ್ಕ್ EICದು. ಇದನ್ನೆಲ್ಲ ಅವರು ವಾಟರ್ ಮಾರ್ಕಿಂದ ಇಲ್ಲೇ ತೊಗೊಂಡ್ರು. ಕಲ್ಕಟ್ಟಾಲಿ ನಮ್ಮಲ್ಲಿ ವಾಟರ್ ಮಾರ್ಕ್ ಪೇಪರ್ಸ್ ಆಲ್ರೆಡಿ ಶುರುವಾಗಿತ್ತು. ಸೊ ಆಲ್ ದೀಸ್ ವರ್ ಮೇಡ್ ಇನ್ ಇಂಡಿಯಾ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಪೀಪಲ್ ಸೇ ದಟ್ ಇಟ್ ಈಸ್ ಡಿ ಲಾ ರೂ ಹೂ ಪ್ರಿಂಟೆಡ್ ದೀಸ್ ಆ್ಯಂಡ್ ದೇ ಹ್ಯಾವ್ ಸೆಂಟ್ ಇಟ್ ಟು ಇಂಡಿಯಾ ಅಂತ. ಬಟ್ ಅದನ್ನು ಇವತ್ತಿನವರೆಗೂ ಯಾರೂ ಕನ್ಕ್ಲೂಡ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಆರ್ಕೈವ್ಸು ರಿಲೇಟೆಡ್ ಟು ಸಿನ್ ದ ಡಾಕ್ ಇಲ್ಲ. ಅದಾದ ಮೇಲೆ ಇದ್ರ ಬಗ್ಗೆ ಆ್ಯಸ್ ಐ ಟೋಲ್ಡ್ ಯು ದೀಸ್ ಹಾಫ್ ಅನ್ ಅವರ್ಸ್ ಅಗೈನ್ ದಿಸ್ ಬಿಕೇಮ್ ನಲ್ ಆ್ಯಂಡ್ ಡಿಫಂಕ್ಟ್. ಆದರೆ ಇವತ್ತು ದಿಸ್ ಈಸ್ ಸಪೋಸ್ ಟು ಬಿ ದ ಫೋರ್ ರನ್ನರ್ ಟು ದ ಫಸ್ಟ್ ಬ್ರಿಟಿಷ್ ಸ್ಟ್ಯಾಂಪ್ ಆಫ್ ಇಂಡಿಯಾ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1854. ಸೊ ಈಗ ನಾವು ನನ್ನ ಮೇನ್ ಸಬ್ಜೆಕ್ಟ್ ಆದ ಭಾರತದ ಪ್ರಥಮ ಅಂಚೆ ಚೀಟಿ ಬಗ್ಗೆ ಮಾತಾಡೋಣ. ಇದನ್ನು ಐ ಕಾಲ್ ಇಟ್ ಆಸ್ ಎ 96 ಬ್ಲೂಸ್. ವೆನ್ ಐ ಯೂಸ್ ಟು ವರ್ಕ್ ಇನ್ ಕಾರ್ಪೊರೇಟ್ ನಮಗೆ ಮಂಡೇ ಬ್ಲೂಸ್ ಅಂತ ಕರೆಯೋರು ಬೆಳಗ್ಗೆ ಸೋಮವಾರ ಹೋಗೋದಕ್ಕೆ. ನಾನು ಯಾವಾಗಲೂ ನಾವು ಬೆಳಗ್ಗೆ ನಾವು ಎದ್ದಾಗ ನಾವೊಂದು ಹೈಮ್ ಹೇಳ್ತೀವಿ, ಕರಾಗ್ರೆ ವಸಾಹತೆ ಲಕ್ಷ್ಮಿ. ಅದೇ ಥರ ನಾನು ಇದಕ್ಕೋಸ್ಕರ ಒಂದು ಸಣ್ಣ ಟ್ವೀಕ್ ಮಾಡಿದೆ. ಅದನ್ನು ಕರಾಗ್ರೆ ವಸತೆ ಪೆನ್ನಿ ಬ್ಲ್ಯಾಕ್ ಕರಮದ್ದೆ ಸಿಂಧೆಡಾ ಕರಮೂಲೆ ಇತ್ತು ಇನ್ವರ್ಟೆಡ್ ಹೆಡ್ ಪ್ರಭಾತೆ ಸ್ಟ್ಯಾಂಪ್ ದರ್ಶನಂ ಅಂದ್ಬಿಟ್ಟು ಐ ಯೂಸ್ ಟು ವರ್ಕ್ ಆನ್ ದಿಸ್. ಸೊ ಇದು 96 ಅಂಚೆ ಚೀಟಿಗಳನ್ನ ಒಂದು ಶೀಟಲ್ಲಿ ಪ್ರಿಂಟ್ ಮಾಡೋದು. ಇದ್ರ ಬಗ್ಗೆ ನಾನು ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್. ದ 96 ಬ್ಲೂಸ್ ಬ್ಯಾಕ್ಗ್ರೌಂಡ್ 1854ರಲ್ಲಿ ವೆನ್ ದಿಸ್ ವಾಸ್ ಡಿಸೈಡೆಡ್ ಟು ಮೇಕ್ ಇನ್ ಇಂಡಿಯಾ, ಇಲ್ಲಿ ಒಬ್ಬ ಹೇಗೆ ಇದರ ಬಗ್ಗೆ ಹೇಗೆ ಹೌ ಟು ಗೋ ಫಾರ್ವರ್ಡ್ ಅನ್ನೋದಕ್ಕೆ ನಮ್ಮಲ್ಲಿ ಕಲ್ಕಟ್ಟಾಲಿ ಪ್ರಿಂಟಿಂಗ್ ಪ್ರೆಸ್ಗೆ ಅಸೈನ್ ಮಾಡ್ತಾರೆ ಈ ಟಾಸ್ಕ್ನ. ಆಗ ಇದನ್ನು ಹೇಗೆ ಮಾಡಬೇಕು, ಲಿಥೋಗ್ರಾಫಿಕ್ ಸ್ಟೋನ್ ಬಿಟ್ಟು ನಮ್ಮ ಹತ್ರ ಬೇರೆ ಪ್ರಿಂಟಿಂಗ್ ಮೆಥಡ್ಸ್ ಇರಲ್ಲ ಆಗ. ಸೊ ಲಿಥೋಗ್ರಾಫಿಕ್ ಸ್ಟೋನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಒಬ್ಬ ಎನ್ಗ್ರೇವರ್ನ ಕರೆಸಿ ಅದ್ರ ಬಗ್ಗೆ ಸಾಕಷ್ಟು ತಯಾರಿ ನಡೆಸಿ ದೆನ್ ದೇ ಗೋ ಹೈಡ್ ವಿತ್ ಪ್ರಿಂಟಿಂಗ್ ಎಟ್ ಕಲ್ಕಟಾ. ಅದು 1854ರಲ್ಲಿ ಇದನ್ನು ಕಲ್ಕಟ್ಟಾಲ್ಲಿ ಪ್ರಿಂಟ್ ಮಾಡಬೇಕು ಅಂದಾಗ ದೇ ಡಿಸೈಡೆಡ್ ಟು ಗೋ ವಿತ್ ಆ ಸ್ಟೋನ್ಸ್ ಇವತ್ತಿಗೂ ಇದೆ. ಯಾವುದು 1854ರಲ್ಲಿ ನಾವು ಏನು ಪ್ರಿಂಟ್ ಮಾಡಿದ್ವಿ ಆ ಸ್ಟೋನ್ಸು ಇವತ್ತಿಗೂ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಇವತ್ತಿಗೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅದು ದಟ್ ಬಿಕಮ್ಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಟು ಸ್ಟಡಿ. ಅದನ್ನು ಬ್ಲಾಕ್ ಆಫ್ 24 ಅಂದರೆ 96ನ 4 ಪಾರ್ಟ್ ಮಾಡಿ, ಟಾಪ್ ಮೋಸ್ಟ್ ಬಾಟಮ್ ಮೋಸ್ಟ್ ಮಿಡ್ಲ್ 2 ಪಾರ್ಟ್ ಥರ ಮಾಡಿ ಅದನ್ನ ಪ್ರಿಂಟಿಂಗ್ ಮಾಡಿರ್ತಾರೆ. 24 ಸ್ಟ್ಯಾಂಪ್ನ ಒಟ್ಟೊಟ್ಟಿಗೆ ಒಂದೊಂದು ಸಾರಿ ಪ್ರಿಂಟ್ ಮಾಡೋ ಥರ. ಅದ್ರದ್ದು ಬ್ಲಾಕ್ಸು ಸ್ಟೋನ್ ಡೈಸು ಇವತ್ತಿಗೂ ಅವೈಲಬಿಲಿಟಿ ಇದೆ. ಅವತ್ತಿನ ದಿವಸಕ್ಕೆ ನಮ್ಮ ಹತ್ರ ಸರಿಸುಮಾರು 36 ಮಿಲಿಯನ್ ಸ್ಟ್ಯಾಂಪ್ಸ್ ಪ್ರಿಂಟ್ ಮಾಡ್ತೀವಿ 1854ರಲ್ಲಿ. 36 million, about 3.5 crore stamps were printed between the 1854ರಲ್ಲಿ. So that's the archival stuff which is available with the numbers, how many numbers were printed ಅದೆಲ್ಲ ಅಂತ. ಅದು ಆ ಡೈ 1, ಡೈ 2, ಡೈ 3 ಅನ್ನೋದು ಏನು ಅಂದರೆ 3 ಡಿಫ್ರೆಂಟ್ ಸ್ಟೋನ್ಸು. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಮಾತಾಡ್ತೀನಿ. ಈತ ಮುನಿರುದ್ದೀನ್ ಅಂತ, ಈತನೇ ಇದರದ ಜನಕ. ಈತ ಕೂತ್ಕೊಂಡು ಆ ಕಲ್ಲುಗಳ ಮೇಲೆ ಮಿರರ್ ಇಮೇಜ್ ಕಾರು ಮಾಡ್ತಾನೆ. 24 2 by 2.2 ಸೆಂಟಿಮೀಟರ್ಸ್ ಈಚ್ ಸ್ಟ್ಯಾಂಪು. ಅಂಥದನ್ನ 24 ಸ್ಟ್ಯಾಂಪ್ ಒಂದು ಕಲ್ಲು ಮೇಲೆ ಬರುತ್ತೆ.
ಆ ಥರ ಒಂದೊಂದು ಸರ್ತಿ ಪ್ರಿಂಟ್ ಮಾಡಬೇಕಂದ್ರೆ 4 ಡಿಫ್ರೆಂಟ್ ಸ್ಟೋನ್ಸಲ್ಲಿ ಕಾರು ಮಾಡಿರ್ತಾನೆ. ಆ ಫಸ್ಟ್ ಬ್ಯಾಚಲ್ಲಿ ಏನು ಕಾರು ಮಾಡಿರ್ತಾನೆ ಅದು ದಟ್ ಬಿಕಮ್ಸ್ ಡೈ 1. ಆ ಸ್ಟೋನು ಮಲ್ಟಿಪಲ್ ಹಿಟ್ ಆಗಿ ಅದು ಒಡೆದಾಗ ಸೆಕೆಂಡ್ ಸೆಟ್ ಆಫ್ ಸ್ಟೋನ್ಸ್ ರೆಡಿ ಮಾಡ್ತಾನಲ್ಲ ಅದು ದಟ್ ಬಿಕಮ್ಸ್ ಡೈ 2 ಅಂತ. ಅದೇ ಥರ ಡೈ 3 ಮೂರು ಪ್ರಿಂಟಿಂಗ್ ಮೆಥಡ್ಸಲ್ಲಿ ನಡೆಯುತ್ತೆ. ಆ ಮೂರು ಸೇರಿಸಿ ನಮ್ಮ ಹತ್ರ ಕ್ಲೋಸ್ ಟು ಅಬೌಟ್ 36 ಮಿಲಿಯನ್ ಸ್ಟ್ಯಾಂಪ್ಸ್ ವರ್ ಪ್ರಿಂಟೆಡ್. ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಶುರುವಾಗಿದ್ದು ಅರೌಂಡ್ 1890ಲಿ. ಆ್ಯಂಡ್ ದ ಬ್ಯೂಟಿ ಈಸ್ ನಮ್ಮ ಬೆಂಗಳೂರಿನವ್ರನ್ನೇ ಆದ ಕ್ರಂಬಿಗಳ್ ಹ್ಯಾಡ್ ಡನ್ ಎ ವಂಡರ್ಫುಲ್ ಸ್ಟಡಿ ಆನ್ ದೀಸ್ ಲಿಥೋಗ್ರಾಫ್ಸ್. ಆ್ಯಂಡ್ ಫ್ರಮ್ ಬಿಫೋರ್ ಹಿ ಮೂವ್ ಟು ಬ್ಯಾಂಗ್ಳೂರ್ ಡ್ಯೂರಿಂಗ್ 1900, ಅಂದರೆ 1898 ಏನೋ ಆತ ಬೆಂಗಳೂರಿಗೆ ಮೂವ್ ಆಗ್ತಾನೆ. ಅದಕ್ಕೆ ಮುಂಚೆ ಈತ ಕಲ್ಕಟ್ಟಾಲಿರ್ತಾನೆ. 1894 ಕಲ್ಕಟ್ಟಾಲಿ ಸಣ್ಣ ಕಲೆಕ್ಟರ್ಸ್ ಎಲ್ಲ ಸೇರಿಕೊಂಡು ಫಸ್ಟ್ ಅಸೋಸಿಯೇಷನ್ ಕಲ್ಕಟ್ಟಾಲಿ ಶುರು ಮಾಡ್ತಾರೆ, ಸ್ಟ್ಯಾಂಪ್ ಕಲೆಕ್ಟರ್ಸ್ ಅಸೋಸಿಯೇಷನ್. ಅಷ್ಟೊತ್ತಿಗೆ ಅದಕ್ಕೆ ಆತ ಹಿ ಬಿಕಮ್ಸ್ ಎ ಲೈಬ್ರರಿಯನ್. ಕ್ರಂಬಿಗಳ್ ಬಿಕಮ್ಸ್ ದ ಲೈಬ್ರರಿಯನ್ ಫಾರ್ ಫಿಲಾಟಲಿಕ್ ಸೊಸೈಟಿ ಆಫ್ ಇಂಡಿಯಾ, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1897. And after he moved to Bangalore in 1898, he brings the entire library and keeps it in Lal Bagh. So ಅಲ್ಲಿಂದ ಫಿಲಾಟಲಿಕ್ ಸೊಸೈಟಿ ಆಫ್ ಇಂಡಿಯಾ ಜರ್ನಿ ಶುರುವಾಗುತ್ತೆ ಇಂಡಿಯಾದಲ್ಲಿ. ಅದಾದಮೇಲೆ ಹೌಸ್ಬರ್ಗ್ ಅಂತ ಹೌಸ್ಬರ್ಗ್ ಅನ್ನೋ ಆತ ಅರೌಂಡ್ 1900 ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದಾನೆ. ಇದಕ್ಕೆಲ್ಲ ಒಂದು ಗಾಸ್ಪೆಲ್ ಟ್ರೂತ್ ಅಥವಾ ಒಂದು ಬೈಬಲ್ ಅಂತ ಬರೆದಿರೋದು ಅಂದರೆ ಸ್ಮಿತೀಸ್ ಆ್ಯಂಡ್ ಡಾಸನ್ ಅಂತ ಇಬ್ಬರು ಮಹನೀಯರು ಅರೌಂಡ್ 1927 ಒಂದು ಪುಸ್ತಕ ರಿಲೀಸ್ ಮಾಡ್ತಾರೆ, ಜಸ್ಟ್ ಆನ್ ದ ಸ್ಟಡೀಸ್ ಆಫ್ ದ ಫಸ್ಟ್ ಸ್ಟ್ಯಾಂಪ್ ಆಫ್ ಬ್ರಿಟಿಷ್ ಇಂಡಿಯಾ ವಿಚ್ ಇಸ್ ಕಾಲ್ಡ್ ಹಾಫ್ ಆನಾ ಲಿಥೋಗ್ರಾಫ್ಸ್. ಆದರೆ ಅನ್ಫಾರ್ಚುನೇಟ್ಲಿ ಅವತ್ತು ದಿಸ್ ವಾಸ್ ಎ ರಿಚ್ ಮ್ಯಾನ್ಸ್ ಹಾಬಿ. ಆ್ಯಂಡ್ ಆ ಪುಸ್ತಕದ ಬೆಲೆ ಅವತ್ತಿನ ದಿವಸದಲ್ಲಿ 20 ರೂಪಾಯಿ, ಬರೀ ಪುಸ್ತಕದ ಬೆಲೆ, ಫರ್ಗೆಟ್ ಅಬೌಟ್ ದ ಸ್ಟ್ಯಾಂಪ್. ಸೊ ಅವನು 50 ಕಾಪಿ ಅಷ್ಟೇ ಪ್ರಿಂಟ್ ಮಾಡ್ತಾನೆ ಅವತ್ತಿನ ದಿವಸ. ಇವತ್ತು ಆ ಪುಸ್ತಕ ಉಳ್ಕೊಂಡಿರೋದು ತುಂಬ ವಿರಳ. ಇವತ್ತು ಮಾರ್ಕೆಟಲ್ಲಿ ಪ್ರೈವೇಟ್ ಹ್ಯಾಂಡ್ಸಲ್ಲಿ ಏನೇ ಆ ಪುಸ್ತಕ ಬಂದ್ರೂ ಆ ಪೇಜಸ್ ಎಲ್ಲ ತುಂಬ ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಇಲ್ಲ ಯಾವುದಾದ್ರು UK ಲೈಬ್ರರಿ ಅಂದರೆ ಯುರೋಪಿಯನ್ ಲೈಬ್ರರೀಸಲ್ಲಿ ಯಾವುದೇ ಕಾಪಿ ಇದ್ದರೂ ಅದು ಸ್ವಲ್ಪ ಚೆನ್ನಾಗಿದೆ ಬಿಕಾಸ್ ಆಫ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಅದಾದಮೇಲೆ ಆ ಡಾಸನ್ನು ಮಾರ್ಟಿನ್ನು ಇವರೆಲ್ಲ ಆದಮೇಲೆ ನಮ್ಮ ದೇನಾ ಬ್ಯಾಂಕ್ ಫೌಂಡರ್ ಚುನಿಲಾಲ್ ದೇಸಾಯಿ ಅಂತ, CD ದೇಸಾಯಿ ಅಂತ, ಅವರು 1930s ಈ ಹಾಫ್ ಆನಾ ಲಿಥೋಗ್ರಾಫ್ಸ್ನ ತಗೊಂಡು ಸಾಕಷ್ಟು ಅವರೂ ಸ್ಟಡಿ ಮಾಡಿ ಹಿ ವಾಸ್ ದ ಫಸ್ಟ್ ಒನ್ ಟು ಪಬ್ಲಿಷ್ ಸಮ್ ಪೇಪರ್ಸ್, ಇಂಡಿಯನ್ ಟು ಪಬ್ಲಿಷ್ ಸಮ್ ಪೇಪರ್ಸ್ ಆನ್ ಹಾಫ್ ಆನಾ. ಅದಾದಮೇಲೆ ಒಬ್ಬರು ಪಾರ್ಸಿ ಜೆಂಟಲ್ಮನ್ ವಾಡಿಯಾ ಅಂತಿರ್ತಾರೆ, ಅವರು ಅದನ್ನು ತಿರುಗಿ 1960s ತನಕ ಸ್ಟಡಿ ಮಾಡ್ತಾರೆ. ಆ ವಾಡಿಯಾಸ್ ಕಲೆಕ್ಷನ್ನ ಕಲ್ಕಟ್ಟ ಬೇಸ್ಡ್ ಒಂದು ಇಂಡಸ್ಟ್ರಿಯಲಿಸ್ಟ್ ಮಿಸ್ಟರ್ ದೇವಕಿ ನಂದನ್ ಜಾತಿಯಾ ಅಂತ, DN ಜಾತಿಯಾ ಅಂತ, ಅವ್ರು ತೊಗೊಂಡು ಅವರೂ ಹಾಫ್ ಆನಾ, 1 ಆನಾ, 2 ಆನಾ, 4 ಆನಾಸ್ ಅಂತ 4 ಸಬ್ಜೆಕ್ಟ್ ಮೇಲೂ ಅವರು ಸಾಕಷ್ಟು ಸ್ಟಡಿ ಮಾಡ್ತಾರೆ. ಅವರ ಆದಮೇಲೆ ಇವತ್ತಿಗೂ ಆ ಮುನಿರುದ್ದೀನ್ ಏನೇನು ಎರರ್ಸ್ ಬಿಟ್ಟು ಹೋದ ಆ ಫ್ಲೈ ಸ್ಪೆಕ್ ಡೀಟೇಲ್ಸ್ ಅಂತ ವಾಟ್ ವಿ ಕಾಲ್, ಅದ್ರ ಬಗ್ಗೆ ಇವತ್ತಿಗೂ ಲಾಟ್ ಆಫ್ ಕಲೆಕ್ಟರ್ಸ್ ಆರ್ ದೇರ್ ಹೂ ಆರ್ ರಿಸರ್ಚ್ ಓರಿಯೆಂಟೆಡ್ ಕಲೆಕ್ಟರ್ಸ್ ಹೂ ಕಂಟಿನ್ಯೂ ಟು ಸ್ಟಡಿ ಆನ್ ದೀಸ್ ಹಾಫ್ ಆನಾಸ್. ಇದೇ ಆ ಪ್ರಥಮ ಅಂಚೆ ಚೀಟಿ ಹಾಫ್ ಆನಾ, ಅರ್ಧ ಆಣೆ. ಅವತ್ತಿನ ದಿವಸಕ್ಕೆ ಇದು ಮೊಟ್ಟ ಮೊದಲ ಭಾರತದ ಅಂಚೆ ಚೀಟಿ, ಬ್ರಿಟಿಷ್ ಅಂಚೆ ಚೀಟಿ. 1st October 1854 ದಿಸ್ ವಾಸ್ ಇಂಟ್ರಡ್ಯೂಸ್ ಟು ದ ಪಬ್ಲಿಕ್. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂದರೆ, ಇನ್ನು ನಾವು ಡಿಸೆಕ್ಟ್ ಮಾಡಿದ್ರೆ ಅಪ್ಪರ್ ಲೇಬಲ್ ಅಂದರೆ ಆ ಇಂಡಿಯಾ ಅಂತ ಸೆಕ್ಷನ್ ಏನಿದೆ ಅದು ಇಂಡಿಯಾ ಬಂದು ಅಪ್ಪರ್ ಲೇಬಲ್ಲು. ಜ್ಯುವೆಲ್ಸ್ ಆಫ್ ಕ್ರೌನ್ ಅಂದರೆ ಮೇಲ್ಗಡೆ ಆಕೆ ಇಟ್ಕೊಂಡಿರೋ ಕಿರೀಟ, ಈ ರೈಟ್ ಆರ್ಚಸ್ಸು. ಶಿಗ್ನಾನ್ ಅಂದರೆ ಆಕೆ ಜುಟ್ಟು. ಆ ಸ್ಟಾಕ್ ಆ್ಯಂಡ್ ಟುಲಿಪ್ ಬಡ್ ಅಂದರೆ ಅದು ಆ ಜುಟ್ಟು ಹಿಂಭಾಗ ಇರೋವಂಥ ಪಾರ್ಟು. ಆ ಬ್ಯಾಂಡ್ ಬಿಲೋ ನೆಕ್ ಅಂದರೆ ಅಲ್ಲಿ ಆಕೆ ಕರ್ಲಿ ಹೇರ್ಸ್ ಏನಿರ್ತಿತ್ತು ಅದರದ ಬಗ್ಗೆ. ಔಟರ್ ಫ್ರೇಮು. ಲೋವರ್ ಲೇಬಲ್ ಬಂದು ವ್ಯಾಲ್ಯೂ ಲೇಬಲ್ಲು. ಬಸ್ಟ್ ಲೈನ್ ಬಂದು ಆ ಚೆಸ್ಟ್ ಏರಿಯಾ. ಇನ್ನರ್ ಫ್ರೇಮು. ಬ್ಯಾಂಡ್ ಆಫ್ ಡೈಡಮ್ ಅಂದರೆ ಆ ಕಿರೀಟದ ಕೆಳಗಿದ್ದಿದ್ದು ಬ್ಯಾಂಡು. ಲೆಫ್ಟ್ ಆರ್ಚಸ್ಸು. ಕಾರ್ನರ್ ಆರ್ನಮೆಂಟ್ಸ್ ಆಫ್ ದ ಸ್ಟ್ಯಾಂಪ್. ಇಷ್ಟನ್ನು ಹಿಡ್ಕೊಂಡು ಆ 96 ಸ್ಟ್ಯಾಂಪ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಆದರೆ ಇದರಲ್ಲಿ ಏನು ಅಂದರೆ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ಎವ್ರಿ ಸ್ಟ್ಯಾಂಪ್ ಹ್ಯಾಸ್ ಇಟ್ಸ್ ಓನ್ ಫ್ಲಾಸ್ ಬಿಕಾಸ್ ಆಫ್ ದ ಹ್ಯಾಂಡ್ ಕಾರ್ವಿಂಗ್ ಆಫ್ ಮುನಿರುದ್ದೀನ್. ಆ್ಯಂಡ್ ದ ಬ್ಯೂಟಿ ಈಸ್ ಅದನ್ನು ಹೇಗೆ ಆ ಕಾರ್ನರ್ ಆರ್ನಮೆಂಟ್ಸ್ ಆಗಲಿ, ಇಲ್ಲ ಶಿಗ್ನಾನ್ ಆಗಲಿ, ಇಲ್ಲ ಬ್ಯಾಂಡ್ ಆಫ್ ಡೈಡಮ್ ಆಗಲಿ, ಇದ್ರ ಮೇಲೆ
ಈ ಸ್ಮಿತೀಸು ಇವರೆಲ್ಲ ಅದನ್ನ ಸೆಗ್ರಿಗೇಟ್ ಮಾಡಿ ದ ಡೈ ಒನ್ ಯಾವುದು ಫಸ್ಟ್ ಸ್ಟೋನಲ್ಲಿ ಬಂತು, ಯಾವುದು ಸೆಕೆಂಡ್ ಸ್ಟೋನಲ್ಲಿ ಬಂತು, ಯಾವುದು ಥರ್ಡ್ ಸ್ಟೋನಲ್ಲಿ ಬಂತು ಅಂತ. ಆ ಫಸ್ಟ್ ಸ್ಟೋನಲ್ಲಿ 2 ಸ್ಟೋನ್ ಇರುತ್ತೆ, ಸ್ಟೋನ್ ಎ ಸ್ಟೋನ್ ಬಿ ಅಂತ. ಅಷ್ಟು ಡೀಟೇಲ್ ಆಗಿ ಅವರು ರಿಸರ್ಚ್ ಪೇಪರ್ಸ್ನ 1920s ಮಾಡಿದ್ದಾರೆ. ಆಮೇಲೆ ಆ 3 ಸ್ಟೋನ್ಸಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ. ದಿಸ್ ಇಸ್ ದ ಸ್ಟಡಿ ಆಫ್ ಅಗೈನ್ ದ ಸ್ಮಿತೀಸ್, ದ ಕಾರ್ನರ್ ಆರ್ನಮೆಂಟ್ಸು, ಆ ಬ್ಯಾಂಡ್ ಆಫ್ ಡೈಡೆಮ್ಮು, ಆ ಶಿಗ್ನಾನು, ಅವುಗಳನ್ನೆಲ್ಲ ಸ್ಟಡಿ ಮಾಡಿ ಅದು ಓರ್ನ್ ಔಟ್ ಆಗ್ತಾ ಇದ್ದ ಹಾಗೆ ಅದು ವಾಟ್ ಪ್ರೋಸೆಸ್ ಇಟ್ ಟೇಕ್ಸ್ ಅಂತ ಅದನ್ನು ಸ್ಟಡಿ ಮಾಡ್ತಾರೆ. ಅದಾದಮೇಲೆ ಕೀ ಟು ಇಂಡಿವಿಜುವಲ್ ಸ್ಟೋನ್ ಪ್ಲೇಟ್ಸ್ ಅಂತ. ಕರ್ನಲ್ ಸ್ಟುವರ್ಟ್ ಅನ್ನೋನು 1940s ಹಿ ಟೇಕ್ಸ್ ಫರ್ದರ್ ಸ್ಟಡೀಸ್ ಆಫ್ ಸ್ಮಿತೀಸ್. ಇವ್ರನ್ನೆಲ್ಲ ತೊಗೊಂಡು ಹೋಗಿ, ಅಯ್ಯೋ ಇವರೆಲ್ಲ ತುಂಬ ಕಾಂಪ್ಲಿಕೇಟ್ ಮಾಡಿ ಬೈಬಲ್ನ ಕೈಗೆಟಕದ ಹಾಗೆ ಮಾಡ್ತಿದ್ದಾರೆ, ನಾನು ಈ ಎಲ್ಲ 96 ಸ್ಟ್ಯಾಂಪ್ದು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಬರಿತೀನಿ ಅಂದ್ಬಿಟ್ಟು ಕರ್ನಲ್ ಸ್ಟುವರ್ಟ್ ರೈಟ್ಸ್ ಆಲ್ ದ 96 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಂಪ್ಸ್ ಅಬೌಟ್ 4 ಶೀಟ್ ಮಾಡ್ತಾನೆ. ಅದರಲ್ಲಿ ಒಂದು ಇದು ಡೈ 1 ಎ ಸ್ಟೋನ್, ಇದು ಡೈ 1 ಬಿ ಸ್ಟೋನ್, ಡೈ 2 ಸಿ ಸ್ಟೋನ್, ಡೈ 3 ಡಿ ಸ್ಟೋನ್ ಅಂತ. ಇದು 96 ಸ್ಟ್ಯಾಂಪ್ಗಳದ್ದು ಅವನು ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡಿ ಅದನ್ನ ಬಿಡ್ತಾನೆ. ಅಷ್ಟು ಹಿ ಹ್ಯಾಸ್ ಗಿವನ್ ಇಟ್ ಇನ್ ದ ಪ್ಲಾಟರ್ ಫಾರ್ ದ ರಿಸರ್ಚ್ ಪೀಪಲ್ ಟು ಸ್ಟಡಿ. ಅದಾದಮೇಲೆ ದ ವಾಟರ್ ಮಾರ್ಕ್ ಸ್ಟಡಿ ಅಂತ ಬರುತ್ತೆ. ವಾಟರ್ ಮಾರ್ಕಲ್ಲಿ ನೀವು ವಾಟರ್ ಮಾರ್ಕ್ ವಾಸ್ ಪ್ರಿಂಟೆಡ್ ಇನ್ ಕಲ್ಕಟಾ, ಆ ಪೇಪರು. ಅಲ್ಲಿಂದ ಅದು 96 ಪೊಸಿಷನ್ಸ್ ಏನು ಬರುತ್ತೆ ಆ ವಾಟರ್ ಮಾರ್ಕ್ ಬೇಸ್ಡ್ ಸ್ಟಡಿ ಕೂಡ ನಾವು ಮಾಡಬಹುದು. ಆ ವಾಟರ್ ಮಾರ್ಕ್ ಬೇಸ್ಡ್ ಸ್ಟಡೀಲಿ ಏನಾಗುತ್ತೆ ಅಂದರೆ, ಫಸ್ಟ್ ಸ್ಟ್ಯಾಂಪಲ್ಲಿ ನಾವು ಆ ಕಾರ್ನರ್ ವಾಟರ್ ಮಾರ್ಕನ್ನು ನಾವು ನೋಡ್ಬೋದು. ಹಾಗೆ ಈ 27, 28, 29 ಇದರಲ್ಲಿ ಪಾರ್ಟ್ ಆಫ್ ದ ಸೆಂಟ್ರಲ್ ಡಿಸೈನ್ ನಾವು ನೋಡ್ಬೋದು. ಆ ಥರ ದಿಸ್ ಹಸ್ ಬಿನ್ ಡಿಸ್ಕ್ರೈಬ್. ಹಾಗೆ ವೆನ್ ಇಟ್ ಕಮ್ಸ್ ಟು ದ 1st October 1854, there is a lot of controversy that stamp was not introduced on 1st October 1854 ಅಂತ. ಯಾಕೆಂದರೆ ದಟ್ ವಾಸ್ ಸಂಡೇ. ಸೊ ನಮ್ಮಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು ಅದ್ರ ಬಗ್ಗೆ, ಏನಿದು 1st October ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಗ ಒಂದು 1988 ಹಾರ್ಮರ್ಸ್ ಸೆಲ್ಸ್ ಒನ್ ಪರ್ಟಿಕ್ಯುಲರ್ ಕವರ್ ಕಾಲ್ಡ್ ರಾಜಾ ಸೇಲ್ ಅಂತ ಒಂದು ಸೇಲ್ ಮಾಡಿ, ಅದರಲ್ಲಿ ಒಂದೇ ಒಂದು ಕವರ್ ಸೇಲ್ ಮಾಡ್ತಾನೆ. ದಟ್ ವಾಸ್ ಆನ್ 1st October 1854 ಯೂಸೇಜ್. ಈವನ್ ಟು ಡೇಟ್ ದಟ್ ಈಸ್ ದ ಓನ್ಲಿ ನೋನ್ ಕವರ್ ಇನ್ ಪ್ರೈವೇಟ್ ಹ್ಯಾಂಡ್ಸ್ ಆನ್ ದ ವೆರಿ ಫಸ್ಟ್ ಡೇ ಯೂಸ್ ಆಗಿರುವಂಥ ಹಾಫ್ ಆನ್ ಲಿಥೋಗ್ರಾಫ್ ಸ್ಟ್ಯಾಂಪ್ಸು. ಆದರೆ ಆ ಪೋಸ್ಟಲ್ ಆ್ಯಕ್ಟ್ ಪ್ರಕಾರ ನಮ್ಮಲ್ಲಿ ಆಲ್ 7 days ವರ್ ವರ್ಕಿಂಗ್ ಫಾರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಅದು 1953 ನಮಗೆ ಬೆಳಕಿಗೆ ಬರುತ್ತೆ. ಅಂದರೆ ಸಾಕಷ್ಟು 100 ವರ್ಷ ಕಳೆಯುತ್ತೆ ಟು ಐಡೆಂಟಿಫೈ ದಟ್ ಸಂಡೇ ವಾಸ್ ಎ ವರ್ಕಿಂಗ್ ಡೇ ಅಂತ. ಇದು ಬಂದು ದ ಅರ್ಲಿ ಯೂಸೇಜ್. ನಾನು ಫಸ್ಟ್ ಸ್ಲೈಡಲ್ಲಿ ತೋರಿಸಿದೆ ತಮಗೆ 3 ಡೈಗಳು ಡಿಫ್ರೆಂಟ್ ಡೇಟ್ಸಲ್ಲಿ ಪ್ರಿಂಟ್ ಆಗಿದ್ದು ಅದೆಲ್ಲಾನು. ಇದು ಬಂದು ಮಚ್ ಬಿಫೋರ್ ಅಕ್ಟೋಬರ್ this stamp has been used. This was used in Rangoon, Tongo, Burma region alli during September period allene, August September period gene this particular cover has been used. ಅಲ್ಲಿ ಏನಾಗಿತ್ತು ಅಂದರೆ, ಇವರು ಲಾಜಿಸ್ಟಿಕ್ ಸರ್ವಿಸಸ್ ಅಲ್ಲಿ ಇವರು ಕಳಿಸ್ತಾರೆ ಬೇರೆ ಬೇರೆ ಕಾರ್ನರ್ಗಳಿಗೆ. ಆ ಫಸ್ಟ್ ಬ್ಯಾಚಲ್ಲಿ ಪ್ರಿಂಟ್ ಆಗಿದ್ದು ಜುಲೈಯಲ್ಲಿ ಪ್ರಿಂಟ್ ಆಗಿರುತ್ತೆ. ಆಗಸ್ಟ್ ಅಷ್ಟೊತ್ತಿಗೆ ಇದೆಲ್ಲ ಪೋಸ್ಟ್ ಆಫೀಸಿಗೆ ಸೇರುತ್ತೆ. ಆದರೆ ಅಲ್ಲಿರೋ ಪೋಸ್ಟ್ ಮಾಸ್ಟರ್ಗಳಿಗೆ ಗೊತ್ತಿರಲ್ಲ. ಸೊ ದೇ ಸ್ಟಾರ್ಟ್ ಯೂಸಿಂಗ್ ಇಟ್ ಈವನ್ ದೋ ಬಿಫೋರ್ ದ ಅಫಿಷಿಯಲ್ ಡೇಟ್ ಆಫ್ use. I personally feel that there are plenty of covers known, but ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈ ಥರ ಯಾವುದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ ಈ ಥರ ಯಾವುದಾದ್ರೂ ಒಂದು ವಿಶೇಷತೆ ಇದ್ದರೆ ಅದ್ರ ಬೆಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿಬಿಡುತ್ತೆ ಆಸ್ ಎ ಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ದ 1st October ಕವರ್ ವಿಚ್ ಹ್ಯಾಸ್ ಗಾನ್ ಟು ವಯಾ ಬಾಂಬೆ ಟು ಲಂಡನ್ ಫ್ರಮ್ ಮುರ್ರೆ, ಆ್ಯಂಡ್ ದಿಸ್ ಇಸ್ ದ ಓನ್ಲಿ ನೋನ್ ಕವರ್ ಇನ್ ಪ್ರೈವೇಟ್ ಹ್ಯಾಂಡ್ಸ್. ಆ್ಯಂಡ್ this is a 2nd October cover, Allahabad to Calcutta. Ee 2nd October cover becomes a rage among the collectors because everybody thought 2nd October is the official day of release anbittu. So idu eega up to 2010 tanka everybody thought this is the only known cover which is available in the private hands anta. 2010 alli ಒಂದು ಸ್ಪಿಂಕ್ ಅಂತ ಒಂದು ಆಕ್ಷನ್ ಕಂಪನಿ ಇದನ್ನು ಸೇಲ್ ಮಾಡ್ತಾನೆ. ಅವನು ಏನು ಅಡ್ವರ್ಟೈಸ್ ಮಾಡ್ತಾನೆ ಅಂದರೆ, ಆ 1st October ಬಗ್ಗೆ ಅವನಿಗೆ ಮಾಹಿತಿ ಇದ್ರೂ ಅವನು ಅದನ್ನ ಮರೆಮಾಚಿ ಈ 2nd October ಕವರ್ ಬಗ್ಗೆ ಮಾತಾಡಿ ಹಿ ಪಬ್ಲಿಷಸ್ ದಿಸ್ ಇಸ್ ದ ಅಫಿಷಿಯಲ್ ಫಸ್ಟ್ ಡೇ ಆಫ್ ಇಶ್ಯೂ ಅಂತ.
ಅದಾದ ಮೇಲೆ ಎವ್ರಿಬಡಿ ಥಾಟ್ ಯಾರೂ ಅದ್ರ ಕ್ಯಾನ್ಸಲೇಷನ್ ಬಗ್ಗೆ ಗಮನನೇ ಕೊಟ್ಟಿರಲ್ಲ. ಅದಾದ ಮೇಲೆ ಈ 14 ವರ್ಷದಲ್ಲಿ ಅಟ್ಲೀಸ್ಟ್ ನಾನು ಕಂಡಂತೆ ಈ 3 ಕವರ್ಗಳು 2 ಅಕ್ಟೋಬರ್ ಕವರ್ಸ್ ಆರ್ ದೇರ್. ಇಲ್ಲೇನಾಗುತ್ತೆ ಅಂದರೆ ದ ಫ್ಲೈ ಸ್ಪೆಕ್ ಡೀಟೇಲ್ಸ್ ಈಸ್ ಯು ನೀಡ್ ಟು ರೀಡ್ ದ ಲಗ್ಸ್, ದ ಕ್ಯಾನ್ಸಲೇಷನ್ ಲಗ್ಸ್, ದ ಕ್ಯಾನ್ಸಲೇಷನ್ ಡೇಟು, ಅದನ್ನು ನೀವು ಸ್ಟಡಿ ಮಾಡಿದ್ರೆ ಯು ವಿಲ್ ನೋ ವಿಚ್ ಡೇಟ್ these covers have been used. This is the postal notice which came up in 1950s, that saying that starting that particular day the government have decided that a weekly off should be given to every PNT employee. In order to implement this decision, following arrangements will be made. Post offices with effect from 7/5/50, all post offices in India will remain closed and there will be no clearance on letter boxes, delivery or dispatches of mail on Sundays. So 1950 ತನಕನೂ ನಮ್ಮಲ್ಲಿ 7 ದಿವಸ ಪೋಸ್ಟಲ್ ಸಿಸ್ಟಮ್ ಯೂಸ್ ಟು ವರ್ಕ್. ಸೊ ದಿಸ್ ಇಸ್ ಡ್ಯೂರಿಂಗ್ ದ ಬೇವೂರ್ಸ್ ಪೀರಿಯಡ್. ಗುರುನಾಥ್ ಬೇವೂರ್ ಅವರು ಆಗ ಹಿ ವಾಸ್ ದ ಪೋಸ್ಟ್ ಮಾಸ್ಟರ್ ಜನರಲ್ ಫಾರ್ ಆಲ್ ಇಂಡಿಯಾ ಲೆವೆಲ್. ಹೌದು, ಇದು ಹೌ ರೆಮ್ಯುನರೇಟಿಂಗ್. ನಾವು coming to the end of the session, e particular stamps currently it is in the version 4. Initially it was Hobby of Kings, King of Hobbies. ಆಗ ಸಾಕಷ್ಟು ಕಲೆಕ್ಟ್ ಮಾಡ್ತಿದ್ರು, ಆಗ ಸಾಕಷ್ಟು ವಹಿವಾಟು ಕೂಡ ನಡೀತಾ ಇತ್ತು ಅಂಚೆ ಚೀಟಿಗಳದು. ಅದಾದಮೇಲೆ ಅಪ್ ಟು 1980 ದಿಸ್ ಬಿಕೇಮ್ ಎ ಕಾಮನ್ ಮ್ಯಾನ್ಸ್ ಹಾಬಿ. ಆಗ ಎಲ್ಲರೂ ಕಲೆಕ್ಟ್ ಮಾಡೋರು, ಹವ್ಯಾಸ ಅಂತ ಇಟ್ಕೊಳ್ಳೋರು, ಅದು ನಡೆಯುತ್ತೆ. ಅದು ವರ್ಷನ್ 2. ವರ್ಷನ್ 3 ಅರೌಂಡ್ 2010 ಒಂದು 2000 ಅಪ್ ಟು 2010 ತನಕ ಅಲ್ಲಿ ಏನಾಗುತ್ತೆ ಅಂದರೆ ಇನ್ನು ಒಂದು ರಿಸರ್ಚ್ ಥರ ತೊಗೊಂಡು ಅದನ್ನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. 2010 ಮೇಲೆ ಇದರಲ್ಲಿ ಕಲೆಕ್ಟರ್ಸ್ ನಂಬರ್ಸ್ ಹ್ಯಾವ್ ಡಿಕ್ಲೈನ್ ಡ್ರಾಸ್ಟಿಕಲಿ. ಯಾಕೆಂದರೆ ಇಟ್ ಹ್ಯಾಸ್ ಪ್ಯೂರ್ಲಿ ಬಿಕಮ್ ಎ ಡೀಪರ್ ಪಾಕೆಟ್ ಆಫ್ ಫೈರ್. ಇವತ್ತು ಬೆರಳಿಕೆಯಷ್ಟು ಮಾತ್ರ ಕಲೆಕ್ಟರ್ಸ್ ಇದ್ದಾರೆ. ಯಾಕೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ನೂ ಎಲ್ಲರೂ ಮಾಡಲಿಕ್ಕೂ ಆಗಲ್ಲ. ಅದು ಅಲ್ಲದೆ ಈಗ ಹವ್ಯಾಸ ಅನ್ನೋದನ್ನ ಮಕ್ಕಳು ರೂಢಿಸ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಹವ್ಯಾಸ ಅನ್ನೋದು ಅವ್ರಿಗೆ ನಮಗೆ ಅಂದರೆ ಏನಾಯಿತು ಅಂದರೆ, ನನಗೆ ನನ್ನ ಬಾಲ್ಯದ ಗೆಳೆಯ ವರಪ್ರಸಾದ್ ಅಂತ, ಆತ ಏನು ಮಾಡ್ದ ಅಂದರೆ, ಆತ ಯಾವ್ಯಾವ ಕಡೆ ಹೋಗ್ತಿದ್ನೋ, ಅವನು ಬರ್ಡ್ ವಾಚಿಂಗ್ ಹೋಗೋನು, ಬಟರ್ಫ್ಲೈಗೆ ಹೋಗೋನು, ಎಲ್ಲೆಲ್ಲಿ ಹೋದ್ನೋ ನನ್ನನ್ನು ಕರ್ಕೊಂಡು ಹೋಗೋನು. ನಮ್ಮ ಕಾಲದಲ್ಲಿ ನಮ್ಮನ್ನು ನೀರು ತನಕ ಕರ್ಕೊಂಡು ಹೋಗ್ಬಿಟ್ರೆ ನಾವೇ ಮುಳುಗ್ತಿದ್ವಿ, ಕುಡಿತಿದ್ವಿ, ಈಜು ಆಡ್ತಿದ್ವಿ. ಇವತ್ತಿನ ಕಾಲದಲ್ಲಿ ಅದು ಆಗ್ತಿಲ್ಲ. ನಾನು ಆ ರೀತಿಯಲ್ಲಿ ನಾನು ವರಪ್ರಸಾದ್ಗೆ ಮೆನಿ ಟೈಮ್ಸ್ ಐ ಥ್ಯಾಂಕ್ ಹಿಮ್ ಬಿಕಾಸ್ ಹೀ ಎಕ್ಸ್ಪೋಸ್ಡ್ ಮೀ ಟು ಆಲ್ ದಿಸ್ ಹಾಬೀಸ್ ಇದೆಲ್ಲಾನು. ಇವತ್ತು ಫಾರ್ ಎಕ್ಸಾಂಪಲ್ ದೀಸ್ ಆರ್ ದ ಲಾಸ್ಟ್ ಜೂನಲ್ಲಿ ಆಗಿರುವಂಥ ಒಂದು ಆಪ್ಷನ್ನಲ್ಲಿ ದ ಹಾಫ್ ಆನ್ ಅವರ್ ಸ್ಟ್ಯಾಂಪ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ತಾವು ನೋಡ್ಬೋದು, ಈ ಬಾಟಮ್ block of 24 has been sold close to about $22,000. ಈ ಒಂದು ಫುಲ್ ಶೀಟ್ ಆಫ್ 96 sold for about $26,000. ಇದು ಇನ್ನೊಂದು, ಅದರಲ್ಲಿ ಡೈ, ದಿಸ್ ಇಸ್ ಡೈ 1 and this is ಡೈ 2, this is sold for about 19,500. ಹಾಗೆ ಇಲ್ಲಿ ಬಂದರೆ ಒಂದು 13,000, 10,000. ಏನಪ್ಪ ಅಂದರೆ it is purely the study which has gone behind that. ಸ್ಟ್ಯಾಂಪ್ ಬೆಲೆ ಅಂತ ಅಲ್ಲಿ ಹೇಳ್ತಿಲ್ಲ ನಾನು. ಸ್ಟ್ಯಾಂಪ್ ಹ್ಯಾಸ್ ಎ ಟ್ಯಾಂಜಿಬಲ್ ವ್ಯಾಲ್ಯೂ ಆಗಿದೆ. ಅದ್ರ ಜೊತೆಗೆ ದ ವ್ಯಾಲ್ಯೂ ಅಡಿಷನ್ ಈಸ್ ದ ರಿಸರ್ಚ್ ಪಾರ್ಟ್ ಆಫ್ ಇಟ್. ಇವತ್ತು ಉಳ್ಕೊಂಡಿರೋದು ಸಾಕಷ್ಟು ಕಮ್ಮಿ. ಯಾಕೆಂದರೆ 170 ವರ್ಷಗಳ ನಂತರ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅದು ಪ್ರೈವೇಟ್ ಹ್ಯಾಂಡ್ಸಲ್ಲಿ ಉಳ್ಕೊಂಡಿರೋದೇ ತುಂಬ ಕಮ್ಮಿ. ಅದಕ್ಕೋಸ್ಕರ ಈ ಬೆಲೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಆರ್ನಮೆಂಟ್ ಬ್ಲಾಕ್ ವಾಸ್ ಸೋಲ್ಡ್ ಫಾರ್ ಅಬೌಟ್ 30,000, 21,000, 10,000. ಇದು ಯೂಸ್ಡು. ಇಲ್ಲಿ ತನಕ ಇದ್ದಿದ್ದು ಅನ್ಯೂಸ್ಡ್ ವರ್ಷನ್ಸ್. ದಿಸ್ ಇಸ್ ಎ ಯೂಸ್ಡ್ ಬ್ಲಾಕ್ ವಿಚ್ ಹ್ಯಾಸ್ ಫೆಚ್ಡ್ ಅರೌಂಡ್ 10,500. ಹೌದು, ಹಾಫ್ ಆನ್ ಆಗಿ ಮಾತ್ರ ಬೆಲೆನಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಇನ್ನೊಂದು ಸ್ಟ್ಯಾಂಪ್ ನೋಡಿ, ದಿಸ್ ಇಸ್ ನೋನ್ ಆಸ್ ಇನ್ವರ್ಟೆಡ್ ಹೆಡ್. ವೆನ್ ದಿಸ್ ಸ್ಟ್ಯಾಂಪ್ ವಾಸ್ ಪ್ರಿಂಟೆಡ್ ಇನ್ 1854, ದ ಕ್ವೀನ್ಸ್ ಹೆಡ್ ಬಿಕಮ್ಸ್ inverted. Okay, that becomes the most, makes it more rarer than the regular ones, and for that you can imagine it has been sold for about $125,000. ಹೌದು, ಅದಕ್ಕಾಯಿತು.
ರೆಗ್ಯುಲರ್ ಫೋರನಾಸ್ಗೆ ಏನಪ್ಪ, ರೆಗ್ಯುಲರ್ ಫೋರನಾಸ್ ಅಂದರೆ ಇವಾಗ ನೋಡಿ ಇದು ಇನ್ನೊಂದು ರೆಗ್ಯುಲರ್ ಫೋರನಾಸು. ಇದರಲ್ಲಿ ದ ಪರ್ಸನ್ ಹೂ ಹ್ಯಾಸ್ ಐಡೆಂಟಿಫೈಡ್ ದಿಸ್ ಆಸ್ ಎ ಡಬಲ್ ಪ್ರಿಂಟ್, ಅದಕ್ಕೋಸ್ಕರ ದಿಸ್ ಹ್ಯಾಸ್ ಸೋಲ್ಡ್ ಫಾರ್ ಅಬೌಟ್ $70,000. ಸೊ all this, why I am bringing it is the awareness, the knowledge, the eye for detail. ಆ ಥರ ಅಂದ್ಬಿಟ್ಟು ಎಲ್ಲ ಸ್ಟ್ಯಾಂಪು ಬೆಲೆ ಇದೆ ಅಂದರೆ ಖಂಡಿತವಾಗ್ಲೂ ಇಲ್ಲ. 1855 ಡೀಲಾರು ಈ ಲಿಥೋಗ್ರಾಫ್ ಸ್ಟ್ಯಾಂಪ್ಸ್ ಸ್ಟಾಪ್ ಆಗುತ್ತೆ. 1855 ಡೀಲಾರು ಇಂಟ್ರೊಡ್ಯೂಸಸ್ ದೇರ್ ಸ್ಟ್ಯಾಂಪ್ಸ್ ಈಸ್ಟ್ ಇಂಡಿಯಾ ಅಂಡರ್ ದ ಕ್ರೌನ್. ಇವತ್ತು ದಟ್ ಈಸ್ 13 ಫಾರ್ ಎ ಡಜನ್, ಅಂದರೆ ಅಷ್ಟು ಕಿಲೋವೇರ್ ಲೆಕ್ಕದಲ್ಲಿ ಭಾರತದಲ್ಲಿ ಸಿಗುತ್ತೆ. ಸೊ ಇದರಲ್ಲೂ ಎಲ್ಲನೂ ಬೆಲೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿ ಕೆಲವೇ ಅದಕ್ಕೆ ಆದಂಥ ವೈಶಿಷ್ಟ್ಯಗಳು ಉಳ್ಳಂಥ ಸ್ಟ್ಯಾಂಪ್ಗಳಿಗೆ ಮಾತ್ರ, ಅಂಚೆ ಚೀಟಿಗಳಿಗೆ ಮಾತ್ರ ಬೆಲೆ. ಎಲ್ಲ ಅಂಚೆ ಚೀಟಿಗಳಿಗೂ ಬೆಲೆ ಅನ್ನೋದು ಇದೆ. ಇಟ್ ಹ್ಯಾಸ್ ಎ ನೋಷನಲ್ ವ್ಯಾಲ್ಯೂ, ಬಟ್ ಇಟ್ ಈಸ್ ನಾಟ್ ಲೈಕ್ ಹೌ ಯು ಆರ್ ಲುಕಿಂಗ್ ಎಟ್ ಇಟ್. ಹೌದು, ಪ್ರಪಂಚದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟ್ಯಾಂಪ್ಸ್ ಯಾವುದು ಅಂದರೆ ಇದು 2 ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಇನ್ವರ್ಟೆಡ್ ಜೆನ್ನಿ ಅಂತ, ಇದರಲ್ಲಿ ಪ್ಲೇನ್ ಇನ್ವರ್ಟ್ ಆಗಿದೆ. ಸೊ ಅದಕ್ಕೆ ದಿಸ್ ಬಿಕಮ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟ್ಯಾಂಪ್ ಆ್ಯಂಡ್ ಇಟ್ ವಾಸ್ ಸೋಲ್ಡ್ ಫಾರ್ ಅಬೌಟ್ $4.8 million ಬೈ ಸಾತ್ಬೀಸ್. ಇದು ಇವತ್ತಿಗೂ, ಈವನ್ ಟು ಡೇಟ್, ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟ್ಯಾಂಪ್ ಆಫ್ ದ ವರ್ಲ್ಡ್, ವಿಚ್ ಇಸ್ ಕಾಲ್ಡ್ ಆಸ್ ಬ್ರಿಟಿಷ್ ಗೈನಾ 1 cent ಮೆಜೆಂಟಾ ಅಂತ. ಇದು ಓನ್ಲಿ ನೋನ್ ಸ್ಟ್ಯಾಂಪ್ ಇನ್ ದ ವರ್ಲ್ಡ್, ಲೈಟೆಸ್ಟ್ ಇನ್ ವೆಯ್ಟ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್. ದಿಸ್ ವಾಸ್ sold for about $8.3 million. ಅದನ್ನು ಕೊಂಡ್ಕೊಂಡವನು ಅದು ಪ್ರೈವೇಟ್ ಹ್ಯಾಂಡ್ಸಲ್ಲಿರುತ್ತೆ. ಅದನ್ನ ಸಾತ್ಬೀಸ್ ಆಕ್ಷನ್ ಮಾಡ್ತಾನೆ 2022 ಜೂನ್ ಅನಿಸುತ್ತೆ. ಹಿ ಸೆಲ್ಸ್ ದಟ್. ದ ಕೊಂಡ್ಕೊಂಡಂಥ ಏಜೆನ್ಸಿ ಏನು ಮಾಡ್ತಾರೆ, ಸ್ಟ್ಯಾನ್ಲಿ ಗಿಬ್ಬನ್ಸ್ ಅಂತ ಲಂಡನ್ನವನು. ಅವನು ಆಗ ಈ ಬಿಟ್ ಕಾಯಿನ್ಸು, ಈ NFT ಒಂದು ರೇಜ್ ಆಗಿರುತ್ತೆ 22. ಸೊ ಹಿ ಮೇಕ್ಸ್ ದಿಸ್ ಇಂಟು ಎ NFT ಮೋಡ್. The fraction of the particle of that stamp, he brings it as a NFT token. And the collectors, even I was party to it, I also purchased a particle, air in the particle, for paying one particular price. ಅದನ್ನು ಎಷ್ಟೋ ಲಕ್ಷ ಪಾರ್ಟ್ಗಳು ಮಾಡ್ತಾನೆ ಅಷ್ಟು ಸಣ್ಣ ಪೀಸ್ನ. ಅಲ್ಲಿ ನೀವು ನೋಡ್ತಿರೋ ಸೈಜ್ ಇರಲ್ಲ, ನಾನು ತೋರಿಸ್ತೀನಿ ಆ್ಯಕ್ಚುಯಲ್ ಸೈಜ್ ಏನಿದೆ ಅಂತ. ಅದನ್ನು ಅವನು ಹಿ ಮೇಕ್ಸ್ ಇಟ್ ಇಂಟು lakhs of pieces as lakhs of particles or tokens or whatever, and he sells at each part as at one particular price, and he makes it a platform to trade that as a NFT. So ಇಲ್ಲಿಗೆ ನನ್ನ ಸಣ್ಣ ಒಂದು ಪ್ರೆಸೆಂಟೇಷನ್ ಆನ್ ದ ಭಾರತದ ಅಂಚೆ ಇತಿಹಾಸ ಮತ್ತು ಭಾರತದ ಪ್ರಥಮ ಅಂಚೆ ಚೀಟಿ ಬಗ್ಗೆ ನನಗೆ ಗೊತ್ತಿರೋವಂಥ ಸಣ್ಣ ಮಾಹಿತಿಗಳನ್ನ ತಮ್ಮೊಳಗೆ ಹಂಚ್ಕೊಂಡಿದ್ದೀನಿ. ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂಥ ಮಿಥಿಕ್ ಸೊಸೈಟಿ, ಶ್ರೀಯುತ ಜಯಸಿಂಹ ಅವರು, ಶ್ರೀಯುತ ಉದಯ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಟ್ ದ ಸೇಮ್ ಟೈಮ್, ಬಿಫೋರ್ ಎಂಡಿಂಗ್ ದಿಸ್ ಸೆಷನ್, ವಾಟ್ ಈಸ್ ಫಿಲಾಟ್ಲಿ ಫಾರ್ ಮೀ ಅಂತಂದರೆ, ನನಗೆ ಇಟ್ ಹ್ಯಾಸ್ ಬಿಕಮ್ ವಿದ್ಯಾ, ಬುದ್ಧಿ ಆ್ಯಂಡ್ ಸಮೃದ್ಧಿ. ಸೊ ಯಾವುದೇ ಒಂದು ಸಬ್ಜೆಕ್ಟ್ನ ತೊಗೊಂಡಾಗ ನಾವು ಅದನ್ನ ವಿದ್ಯೆ ಆಗಿ ಪರಿಗಣಿಸ್ಬೋದು, ಅದನ್ನ ಬುದ್ಧಿಯಾಗಿ ಕನ್ವರ್ಟ್ ಮಾಡ್ಕೋಬೋದು, ಹಾಗೆ ಅದು ಸಮೃದ್ಧಿನೂ ತಂದುಕೊಟ್ಟಿದೆ ನನಗೆ. ಹಾಗೆ I have become a Bodhi also, enlightened with philately. Thank you very much for giving me a small opportunity. Thank you.